ಕ್ವಶನ್ ನಂಬರ್ 1, ಭಾರತದ ಯೋಜನಾ ಆಯೋಗವನ್ನು ಯಾವಾಗ ಸ್ಥಾಪಿಸಲಾಯಿತು? ಸೊ PSS ಸ್ಟೂಡೆಂಟ್ಸ್ಗೆ ಮೋಸ್ಟ್ ರಿಪೀಟೆಡ್ ಆಗಿ ಕ್ವಶನ್ಸ್ ಕೇಳ್ತಾರೆ. ಸೊ ಭಾರತದ ಯೋಜನಾ ಆಯೋಗವನ್ನು ಯಾವಾಗ ಸ್ಥಾಪಿಸಲಾಯಿತು ಅಂದರೆ, ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ 1950ರಲ್ಲಿ ಪ್ಲಾನಿಂಗ್ ಕಮಿಷನ್ ಅಂತ ಕರಿತೀವಿ. ಸೊ ಈ ಪ್ಲಾನಿಂಗ್ ಕಮಿಷನ್ ಯೋಜನಾ ಆಯೋಗವನ್ನು ಡಿಸಾಲ್ವ್ ಮಾಡಿದ್ದು 2014ರಲ್ಲಿ ಯೋಜನಾ ಆಯೋಗವನ್ನು ಕ್ಯಾನ್ಸಲ್ ಮಾಡಿ ನೀತಿ ಆಯೋಗ ಪ್ರೆಸೆಂಟ್ ಯೋಜನಾ ಆಯೋಗದ ಬದಲಿಗೆ ನೀತಿ ಆಯೋಗ ಇವಾಗ ಪ್ರೆಸೆಂಟ್ ಇರೋದು. ಓಕೆನಾ? ಹೆಡ್ ಕ್ವಾರ್ಟರ್ ಎಲ್ಲಿ ಅಂದರೆ ನ್ಯೂ ದೆಹಲಿ, ಅಂದರೆ ದೆಹಲಿಯಲ್ಲಿ ಇದರ ಹೆಡ್ ಕ್ವಾರ್ಟರ್ ಇದೆ. ಯೋಜನಾ ಆಯೋಗ ಯಾವಾಗ ಸ್ಥಾಪನೆ ಆಯಿತು ಅಂದರೆ 1950. ಓಕೆ. ಸೊ ಕ್ವಶನ್ ನಂಬರ್ 2, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಪ್ರೆಸಿಡೆಂಟ್ ಯಾರು ಅಂತ ಅಂದರೆ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಇದು 1952 ಆಗಸ್ಟಲ್ಲಿ ಸ್ಥಾಪನೆ ಆಗುತ್ತೆ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್, ಇದರ ಅಧ್ಯಕ್ಷರು ಯಾರಾಗಿರುತ್ತಾರೆ ಅಂದರೆ ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರು ಇದರ ಅಧ್ಯಕ್ಷರಾಗಿರುತ್ತಾರೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 3, ಯೋಜಿತ ಆರ್ಥಿಕ ವ್ಯವಸ್ಥೆ ಕೃತಿ ಬರೆದವರು ಯಾರು? ಯೋಜಿತ ಆರ್ಥಿಕ ವ್ಯವಸ್ಥೆ, ಪ್ಲಾನೆಡ್ ಎಕಾನಮಿ ಫಾರ್ ಇಂಡಿಯಾ, ಈ ಕೃತಿಯನ್ನು ಬರೆದವರು ಯಾರು ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಪ್ಲಾನೆಡ್ ಎಕಾನಮಿ ಫಾರ್ ಇಂಡಿಯಾ, ಯೋಜಿತ ಆರ್ಥಿಕ ವ್ಯವಸ್ಥೆ ಕೃತಿಯನ್ನು ಬರೆದಂಥವರು. ಸರ್ ಎಂ ವಿಶ್ವೇಶ್ವರಯ್ಯ ವಾಸ್ ಆನ್ ಇಂಡಿಯನ್ ಎಂಜಿನಿಯರ್, ಸ್ಕಾಲರ್, ಸ್ಟೇಟ್ಸ್ಮ್ಯಾನ್ ಆ್ಯಂಡ್ ದಿವಾನ್ ಆಫ್ ಮೈಸೂರು ಅಲ್ವಾ. ಮೈಸೂರಿನ ದಿವಾನರು ಕೂಡ 1919ರಿಂದ 1918ರವರೆಗೂ ಇರ್ತಾರೆ. ಇವರಿಗೆ ಭಾರತದ ಹೈಯೆಸ್ಟ್ ಆನರ್ ಅವಾರ್ಡ್ ಭಾರತ ರತ್ನ ಪ್ರಶಸ್ತಿ ಕೂಡ 1955ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ದೊರೆತಿದೆ. ಓಕೆ. ಸೊ ಕ್ವಶನ್ ನಂಬರ್ 4, ಭಾರತದಲ್ಲಿ ನೋಟು ಹಾಗೂ ನಾಣ್ಯ ಮುದ್ರಣ ಕಾರ್ಯವನ್ನು ಯಾರು ನಿರ್ವಹಿಸುತ್ತಾರೆ? ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಸೊ ಭಾರತದಲ್ಲಿ ನೋಟು ಹಾಗೂ ನಾಣ್ಯ ಮುದ್ರಣ ಕಾರ್ಯವನ್ನು ಯಾರು ನಿರ್ವಹಿಸುತ್ತಾರೆ ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ನೋಟು ಮತ್ತು ನಾಣ್ಯ ಮುದ್ರಣ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಓಕೆ. ಭಾರತೀಯ ರಿಸರ್ವ್ ಬ್ಯಾಂಕು ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 5, ಮೊದಲ ಬಾರಿಗೆ ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣ ಯಾವಾಗ ಮಾಡಲಾಯಿತು?